ಆಂಜನೇಯನಿಗೆ ಅನೇಕ ಕೈಗಳು ಕೊಟ್ಟಿರೋದು ಇದೆ, ನೀನೆಲ್ಲೂ ಸಿಗಲ್ಲ. ಈ ಕಲ್ಲಿನ ವಿಶೇಷ ಏನಪ್ಪ ಅಂದರೆ ನೆಲದ ಒಳಗಡೆ ಇದ್ದಾಗ ಮೆದು ಇರುತ್ತೆ, ನೆಲದ ಹೊರಗಡೆ ತೆಗೆದ ಮೇಲೆ ಮಳೆಗಾಳಿಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಬೈಚ ದಂಡನಾಯಕ ಅಂತ ವಿಜಯನಗರ ಕಾಲದ ಒಬ್ಬ ದಂಡನಾಯಕ, ಕಮಾಂಡರ್ ಇನ್ ಚೀಫ್, ಬಹುಮನಿ ಸುಲ್ತಾನರ ಗೆದ್ದ ವಿಜಯದ ನೆನಪಿಗೆ ವಿಜಯ ದೀಪ ಸ್ತಂಭ ಅಂತೇಳಿ ನಿರ್ಮಾಣ ಮಾಡಿರೋದು. ಇದು ಆ್ಯಕ್ಚುಲಿ ಚೆನ್ನಕೇಶವ, ಅದು ವಿಜಯನಾರಾಯಣ. ಅದನ್ನು ರಾಜ ವಿಷ್ಣುವರ್ಧನ ತಲಕಾಡನ ಗೆದ್ದ ವಿಜಯದ ಸಂಕೇತವಾಗಿ ಕಟ್ಟಿಸಿರೋ ನಾರಾಯಣ, ವಿಜಯನಾರಾಯಣ ಅಂತ ಕರಿತಾರೆ. ಇದು ಚೆನ್ನಕೇಶವ. 1390 ಅಂತ ಹೇಳ್ತಾರೆ, ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಅಂದರೆ ವಿಜಯನಗರದ ಕಾಲದಲ್ಲಿ ಆ್ಯಡ್ ಮಾಡಿರೋದು. ಮೂಲತಃ ಇದಕ್ಕೆ ಸಣ್ಣದ ಒಂದು ಶಿಖರ ಗೋಪುರ ಇತ್ತಂತೆ. ಆ ಗೋಪುರ ಗಂಗಸಲಾರ್ ಅಂತೇಳಿ ಬಹುಮನಿ ಸುಲ್ತಾನರೊಬ್ಬ ದಂಡನಾಯಕ ಹಾಳು ಮಾಡಿದ ಅದನ್ನು. ಈ ಧ್ವಜಸ್ತಂಭದ ಜಾಗದಿಂದ ಇಲ್ಲಿಯವರೆಗೆ ಪಿಲ್ಲರ್ಡ್ ಪೆವಿಲಿಯನ್ ಇತ್ತು ಅಂತ ಹೇಳ್ತಾರೆ. ಇದು ಮತ್ತು ಅದು ಎರಡು ಕೂಡ ಹೊಯ್ಸಳರ ಕಾಲದ ಮೂಲ ದೇವಸ್ಥಾನಗಳು. ಮೈಸೂರು ರಾಜರ ಕಾಲದಲ್ಲಿ ವಾಹನಗಳನ್ನು ಹಿಡಿದಕ್ಕೆ ಇದಕ್ಕೆ ವಾಹನ ಮಂಟಪ ಅಂತ ಕರೀತಾರೆ. ದೇವಸ್ಥಾನದ ಉತ್ಸವ ಆಗುತ್ತಲ್ಲ, ಉತ್ಸವಾದಿಗಳು ಈ ವಾಹನಗಳನ್ನೆಲ್ಲ ಬಳಸ್ತಾರೆ. ಆ ಬೇಲೂರು, ಹಳೆಬೀಡು, ಹಾಸನ ಸುತ್ತಮುತ್ತ ನೀವು ಹಳ್ಳಿಗಳ ಜನ ಬಾಯಲ್ಲಿ ಕೇಳ್ತಿದ್ರೆ ಬೆಣ್ಣೆಗುಡ್ಡ ಅಂತ ಕರೀತಾರೆ. ಗುಡ್ಡಗಳಿಗೆ ಬೆಣ್ಣೆಗುಡ್ಡ ಅಂತ ಕರೀತಾರೆ. ಕಾರಣ ಅಂದರೆ ಈ ಕಲ್ಲು ಬೆಣ್ಣೆ ಥರ ಮೆತ್ತಿಗಿರುತ್ತೆ ಅಂತ. ಇದು ಕೂಡ 1414ರಲ್ಲಿ ವಿಶೇಷ ಏನಪ್ಪ ಅಂದರೆ ಸುಮ್ಮನೆ ಕೂರಿಸಿರೋದು, ಫಿಕ್ಸ್ ಮಾಡಿಲ್ಲ. ಈ ಕಡೆಯಿಂದ ಆ ಕಡೆ ಕಾಣುತ್ತೆ ನೋಡಿ. ಹೌದು ಸರ್, ಅಷ್ಟು ಸ್ಟ್ರೆಂತ್, ಅಷ್ಟು ಗ್ರಿಪ್ ಇದೆಯಾ ಸರ್? ಕರ್ನಾಟಕ ರಾಜರ ಬಳುವಳಿ ಭಾರತದ 60-70 ಭಾಗದಲ್ಲಿದೆ. ನಾವೇನು ಮಹಾರಾಷ್ಟ್ರ ದೇವಸ್ಥಾನಗಳು ನೋಡುತ್ತಲ್ಲ, ಪಂಡ್ರಾಪುರ, ಕೊಲ್ಲಾಪುರ, ಇವೆಲ್ಲ ಹೊಯ್ಸಳರ ಕಾಲದ. ಅಜಂತ ಎಲ್ಲೋರ ಅಜಂತ ಫೇಮಸ್ ಕೇವ್ಸ್ ಇದೆಯಲ್ಲ, ಕೈಲಾಸನಾಥ ದೇವಸ್ಥಾನ, ಅದು ರಾಷ್ಟ್ರಕೂಟರ 2ನೇ ಕೃಷ್ಣ ಅನ್ನೋನ ಕಟ್ಟಿದ ದೇವಸ್ಥಾನ. ರಾಷ್ಟ್ರಕೂಟರ ಮಳಕೇಡ, ಇವತ್ತು ಮಾನ್ಯಕೇಡ ಅಂತ ಕರೀತಾರೆ, ಕರ್ನಾಟಕದ ಬಾರ್ಡರ್ ಇದು ಮತ್ತು ಅದು ಎರಡು ಕೂಡ ಹೊಯ್ಸಳರ ಕಾಲದ ಮೂಲ ದೇವಸ್ಥಾನಗಳು. ಅಲ್ಲಿ ಹಿಂದ್ಗಡೆ ಇದೆಯಲ್ಲ, ಹೊಯ್ಸಳರ ಮಗ ಅಥವಾ ಮೊಮ್ಮಗನ ಕಾಲದಲ್ಲಿ ಆಗಿರೋ ದೇವಸ್ಥಾನ ವೀರನಾರಾಯಣ ಅಂತ ಕರೀತಾರೆ. ಇದ್ರ ಪಕ್ಕದ್ದು, ಆ ಕಡೆ ಪಕ್ಕದ್ದು ವಿಜಯನಗರದ ಕಾಲದಲ್ಲಿ ಆಮೇಲೆ ಕಟ್ಟಿರೋದು. ಬಹುಶಃ ಇವೆಲ್ಲ ಕಟ್ಟಿದಾಗ ಇಟ್ ವಾಸ್ ಇನ್ ಓಪನ್ ಏರ್. ಈ ಪ್ರಾಕಾರಗಳು ಪೂರ ಇರಲಿಲ್ಲ. ಅಲ್ಲಿವರೆಗೆ ಸ್ವಲ್ಪ ಇತ್ತು ಕೊಳದವರೆಗೆ, ಇಲ್ಲಿ ಸ್ವಲ್ಪ ಇತ್ತು. ಇವನ್ನೆಲ್ಲ ಬಾಕಿದನ್ನೆಲ್ಲ ಆಮೇಲೆ ಎಕ್ಸ್ಟೆಂಡ್ ಮಾಡಿರು. ಇದಕ್ಕೆ ಪೂರ್ಣ ಈ ರೀತಿಯ ರೂಪ ಕೊಟ್ಟಿದ್ದು ನಾಲ್ವಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಯಾವ ವಿಗ್ರಹ? ಇದು ಕೂಡ ಕೇಶವನೇ. ಇಲ್ಲಿ ಚೆನ್ನಕೇಶವ, ವಿಜಯನಾರಾಯಣ ಅಂತ 2 ದೇವಸ್ಥಾನಗಳು. ಆದರೆ ಜನಗಳ ಬಾಯಿನಲ್ಲಿ ಅದೇ ಚೆನ್ನಕೇಶವ ಆಗಿದೆ. ಇದು ಆ್ಯಕ್ಚುಲಿ ಚೆನ್ನಕೇಶವ, ಅದು ವಿಜಯನಾರಾಯಣ. ಅದನ್ನು ರಾಜ ವಿಷ್ಣುವರ್ಧನ ತಲಕಾಡನ ಗೆದ್ದ ವಿಜಯದ ಸಂಕೇತವಾಗಿ ಕಟ್ಟಿಸಿರೋ ನಾರಾಯಣ, ವಿಜಯನಾರಾಯಣ ಅಂತ ಕರಿತಾರೆ. ಇದು ಚೆನ್ನಕೇಶವ. ಹಿಂದೆ ಸಾಮಾನ್ಯ ಕೆಲವು ರಾಜರುಗಳ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ 2 ಮಾಡ್ತಾಯಿದ್ರು. ಇನ್ಫಿನಿಟಿ ಇರಬೇಕಂತೆ, ಒಂದಕ್ಕೆ ಮುಗಿಬಾರ್ದಂತ. ಹಳೆ ಕಾಲದ ಮನೆಗಳು ಅಷ್ಟೇ, ವಾಸದ ಮನೆ, ಸ್ನಾನದ ಮನೆ ಅಂತೇಳಿ 2 ಕಟ್ಸ್ಕೊಳ್ಳೋರು. ಅಂದರೆ ಒಂದಕ್ಕೆ ಮಾಡಿ ನಿಲ್ಲಿಸಬಾರ್ದು, ಇಟ್ ಶುಡ್ ಬಿ ಕಂಟಿನ್ಯೂಡ್, ಇನ್ಫಿನಿಟಿ ಇರಬೇಕಂತೇಳಿ ಒಂದು ರಾಣಿ ಮತ್ತೊಂದು ರಾಜನ ಹೆಸರಿಗೆ ಕಟ್ಟಿರೋ ದೇವಸ್ಥಾನ ಇರ್ಬೋದು. ಇದನ್ನು ನಂತರ ಎಕ್ಸ್ಟೆಂಡ್ ಮಾಡಿರೋ ಹಾಳಾದ ದೇವಸ್ಥಾನಗಳ ಕಲ್ಲುಗಳನ್ನೆಲ್ಲ ಇಲ್ಲಿ ಅಸೆಂಬಲ್ ಮಾಡಿದ್ದಾರೆ. ಮೈಸೂರು ರಾಜರ ಕಾಲದಲ್ಲಿ ವಾಹನಗಳನ್ನು ಹಿಡಿದಕ್ಕೆ ಇದಕ್ಕೆ ವಾಹನ ಮಂಟಪ ಅಂತ ಕರೀತಾರೆ. ದೇವಸ್ಥಾನದ ಉತ್ಸವ ಆಗುತ್ತಲ್ಲ, ಉತ್ಸವಾದಿಗಳು ಈ ವಾಹನಗಳನ್ನೆಲ್ಲ ಬಳಸ್ತಾರೆ. ಈ ವಾಹನಗಳನ್ನು ಶೇಖರಣೆ ಮಾಡಿಡೋದಕ್ಕೆ ಈ ಮಂಟಪ ಕಟ್ಟಿರೋದು. ಅದು ಕೂಡ ಬೇರೆ ಬೇರೆ ದೇವಸ್ಥಾನದ ಹಾಳಾದ ದೇವಸ್ಥಾನಗಳ ಕೆತ್ತನೆಗಳನ್ನೆಲ್ಲ ಇಲ್ಲಿ ತಂದು ಜೋಡಿಸಿದೆ, ರೀಅಸೆಂಬಲ್ ಮಾಡಿರೋದು. ಹೌದು, ಸಾಮಾನ್ಯ ವಿಶೇಷವಾದಂಥ ವಿಗ್ರಹ ಅಲ್ಲಿದೆ ನೋಡಿ ನಿಮಗೆ. ಆಂಜನೇಯನಿಗೆ ಅನೇಕ ಕೈಗಳು ಕೊಟ್ಟಿರೋದು ಇದೆ, ನೀನೆಲ್ಲೂ ಸಿಗಲ್ಲ. 20 ಕೈ ಮೇಲಿದೆ ಆಂಜನೇಯ. ಮುಷ್ಟಿ ನೋಡಿ ಗೊತ್ತಾಗುತ್ತೆ, ಬಾಲ ಕೂಡ ಬಂದಿದೆ ಹಿಂದ್ಗಡೆಯಿಂದ. ಈ ರೀತಿ ಅನೇಕ ಕೈಗಳಿರೋ ಆಂಜನೇಯ ನೋಡೋದು ತುಂಬ ಕಡಿಮೆ. ನಾವು ಎಲ್ಲ ಕಡೆ 2 ಕೈನ ಆಂಜನೇಯನೇ ಜಾಸ್ತಿ ನೋಡಿ. ಹೊಯ್ಸಳು ಅಂತ ಬಂದಾಗ ಇವರ ವಾಸ್ತುಶಿಲ್ಪ ಶೈಲಿನೇ ವಿಶೇಷ. ಬೇರೆ ಸಾಮ್ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ಶಿಲ್ಪ ಶೈಲಿನೇ ವಿಶೇಷ, ಜೊತೆಗೆ ಮೈನ್ಯೂಟ್ ಕಾರ್ವಿಂಗ್ಸ್ ಇದೆ ಹೊಯ್ಸಳರದ್ದು. ಕಾರಣ ಬಂದು ಕಲ್ಲು, ಇದು ಬಳಪದ ಕಲ್ಲು. ಎಲ್ಲಿಂದ ತರಿಸಿದ್ದು ಸರ್ ಈ ಕಲ್ಲುಗಳು? ಇವತ್ತು ಸಿಗ್ತದೆ. ಆ ಬೇಲೂರು, ಹಳೆಬೀಡು, ಹಾಸನ ಸುತ್ತಮುತ್ತ ನೀವು ಹಳ್ಳಿಗಳ ಜನ ಬಾಯಲ್ಲಿ ಕೇಳ್ತಿದ್ರೆ ಬೆಣ್ಣೆಗುಡ್ಡ ಅಂತ ಕರೀತಾರೆ. ಗುಡ್ಡಗಳಿಗೆ ಬೆಣ್ಣೆಗುಡ್ಡ ಅಂತ ಕರೀತಾರೆ. ಕಾರಣ ಅಂದರೆ ಈ ಕಲ್ಲು ಬೆಣ್ಣೆ ಥರ ಮೆತ್ತಿಗಿರುತ್ತೆ ಅಂತ. ನೀವು ಹಳೆಬೀಡಿನ ಸುತ್ತಮುತ್ತ 2-3 ಗುಡ್ಡಕ್ಕೆ ಬೆಣ್ಣೆಗುಡ್ಡ ಅಂತಲೇ ಕರೀತಾರೆ. ಈ ಕಲ್ಲುಗಳು ಆ ಗುಡ್ಡಗಳೊಳಗೆ ಇವತ್ತು ಸಿಗ್ತದೆ. ನೀವು ಬರ್ತಾ ದಾರಿಲಿ ಅನೇಕ ಅಂಗಡಿಗಳೆಲ್ಲ ನೋಡಿರಲ್ಲ,
ಹೌದು ಹಾಸನದ ಬರ್ಬೇಕಾರೆ ಇಲ್ಲಿ ಎಲ್ಲ ಇವೆಲ್ಲ ಶಿಲ್ಪಿಗಳು ಆ ಕಲ್ಲೆಲ್ಲ ಕೆಲಸ ಮಾಡ್ತಿರೋದು. ಇತ್ತೀಚೆಗೆ ಏನಾಯಿತು ಡಿಮ್ಯಾಂಡ್ ಬಂದಿದೆ, ಕೆಲವು ಗ್ರನೈಟ್ನಲ್ಲಿ ಮಂಟಪಗಳನ್ನು ಬೆಂಚುಗಳನ್ನು ಅಡಿಷನ್ ಮಾಡ್ತಾ ಇದ್ದಾರೆ. ಈ ವಿಗ್ರಹಗಳನ್ನು ಮಾಡೋದಕ್ಕೆ ಇವರು ಬಳಸ್ತಿರೋ ಕಲ್ಲು ಬಳಪದ ಕಲ್ಲೇನೆ. ಈ ಕಲ್ಲಿನ ವಿಶೇಷ ಏನಪ್ಪ ಅಂದರೆ ನೆಲದ ಒಳಗಡೆ ಇದ್ದಾಗ ಮೆದು ಇರುತ್ತೆ, ನೆಲದ ಹೊರಗಡೆ ತೆಗೆದ ಮೇಲೆ ಮಳೆ ಗಾಳಿಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ಗಾಳಿಲಿರುವ ನೀರಿನ ಅಂಶವನ್ನು ಹೀರಿಕೊಳ್ಳೋ ಶಕ್ತಿ ಈ ಕಲ್ಲಿಗಿದೆ. ಇಟ್ ಅಬ್ಸಾರ್ಬ್ಸ್ ದ ಮಾಯಿಶ್ಚರ್ ದೆನ್ ಬಿಕಮ್ಸ್ ಮೆಚ್ಯೂರ್. ಅದಕ್ಕೆ ಜಿಯಾಲಜಿಲಿ ಇದನ್ನು ರೂಪಾಂತರ ಶಿಲೆ ಅಂತ ಕರೀತಾರೆ. ತನ್ನ ರೂಪನ ಬದಲಾವಣೆ ಮಾಡ್ಕೊಳುತ್ತೆ ಅಥವಾ ಮೆಟಮಾರ್ಫಿಕ್ ರಾಕ್ ಅಂತ ಕರೀತಾರೆ. ಇದು ಕೂಡ 1414ರಲ್ಲಿ ಬೈಚ ದಂಡನಾಯಕ ಅಂತ, ವಿಜಯನಗರ ಕಾಲದ ಒಬ್ಬ ದಂಡನಾಯಕ, ಕಮಾಂಡರ್ ಇನ್ ಚೀಫ್, ಬಹುಮನಿ ಸುಲ್ತಾನರ ಗೆದ್ದ ವಿಜಯದ ನೆನಪಿಗೆ ವಿಜಯ ದೀಪ ಸ್ತಂಭ ಅಂತೇಳಿ ನಿರ್ಮಾಣ ಮಾಡಿರೋದು. ಹಾಗಾದ್ರೆ ಇದು ಎಲ್ಲ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು. ಹೌದು, ಈ ಏರಿಯಾ ಎಲ್ಲ ಫುಲ್ಲು ಒಬ್ರು ಹೋದ್ಮೇಲೆ ಒಬ್ರು ಆಗಲೇಬೇಕಲ್ಲ. ಹೊಯ್ಸಳರು ಅವನತಿ ಆಯಿತು, ವಿಜಯನಗರ ಮೇಲೆ ಬಂದರು, ಆಗ ಅವರನ್ನು ಕಾನ್ಕೋರ್ ಮಾಡ್ಕೊಂಡು ವಿಜಯನಗರ ಮುಗಿತಾ ಬಂತು ಮೈಸೂರು ರಾಜರು. ಮೈಸೂರು ರಾಜರ ಆಡಳಿತ ಅಪ್ ಟು ಬ್ರಿಟಿಷ್ ಪೀರಿಯಡ್ವರೆಗೂ ಇತ್ತು ಎಲ್ಲ ಕಡೆ ದಕ್ಷಿಣ ಭಾರತ. ನಂತರದಲ್ಲಿ ಚೆನ್ನೈಗೆ ಇವರನ್ನು ರಾಜ್ಯಪಾಲರನ್ನು ಮಾಡಿದರು, ಮೈಸೂರು ಮಹಾರಾಜರನ್ನು. ಹಾಗಾಗಿ ಚೆನ್ನೈ ಕೂಡ ಕಾನ್ಕೋರ್ ಮಾಡ್ಕೊಂಡು ಹೇಳ್ಬೋದಲ್ಲ. ಆದರೆ ಮಹಾರಾಜ ಅಲ್ಲಿ ಇರೋಕ್ಕೆ ಇಷ್ಟಪಡಲಿಲ್ಲ, ವಾಪಸ್ ಬಂದ್ಬಿಟ್ರು. ಈ ರೀತಿ ಆಗುತ್ತೆ. ಇವೆಲ್ಲ ಏನಾಗ್ತದೆ, ಒಂದು ಇಂಟರ್ಲಿಂಕ್ಸ್. ಒಂದು ರಾಜ್ಯ ಈಗ ಒಂದು ಡಿಕ್ರೀಸ್ ಆದಂಗೆ ಇನ್ನೊಂದು ರೈಸ್ ಆಗುತ್ತಲ್ಲ, ಅವ್ರು ಇದನ್ನು ಟೇಕ್ ಕೇರ್ ಮಾಡ್ತಾರೆ. ಹೌದು, ಹಾಗಾಗಿ ಇದು ವಿಜಯನಗರ ಕಾಲದಲ್ಲೇ ಬರ್ತಾಯಿತ್ತು. ವಿಜಯನಗರ ಇಲ್ಲಲ್ಲ ನಿಮಗೆ, ಮಧುರೆ, ತಿರುಚಿ, ಅಲ್ಲೆಲ್ಲ ವಿಜಯನಗರ ರಾಜರೇ. ಬಟ್ ಅಲ್ಲಿಯ ಸಣ್ಣ ಸಣ್ಣ ರಾಜರುಗಳಿಗೆ ಸ್ವಲ್ಪ ಪವರ್ ಕೊಟ್ಟಿದ್ರು. ಇವತ್ತು ನಾವೇನು ಸ್ಟೇಟ್ ಗೌರ್ಮೆಂಟ್ಸ್ ಇದೆಯಲ್ಲ ಆ ಥರ. ತಮಿಳ್ನಾಡಲ್ಲಿ ಜಾಸ್ತಿ ನೀವು ಹೋಗೋದು ನಾಯಕರುಗಳು. ಆ ನಾಯಕರುಗಳು ನಮ್ಮಲ್ಲೂ ಕೂಡ ಇವತ್ತು ಲಂಬಾಣಿ ನಾಯಕರು, ರಜಪೂತ್ ನಾಯಕರು ಅಂತೆಲ್ಲ ಇಲ್ಲೂ ಇದ್ದಾರೆ. ಆ ನಾಯಕರು ಸಣ್ಣ ಸಣ್ಣ ಪಾಳೆ ಪಟ್ಟವರು, ಅವರು ಈ ರಾಜರಿಗೆ ಟ್ಯಾಕ್ಸ್ ಕಟ್ಕೊಂಡು ಮುಂದೆ ರಾಜ್ಯ ಮಾಡ್ತಾರೆ. ಆ ರೀತಿ ತಮಿಳ್ನಾಡಲ್ಲಿ ಬೇಕಾದಷ್ಟು ನೀವು ಮಧುರೆ ಮೀನಾಕ್ಷಿ ದೇವಸ್ಥಾನ ಇರ್ಬೋದು, ಕಂಚಿ ದೇವಸ್ಥಾನ ಎಲ್ಲ ಕೂಡ ಆ ನಾಯಕರುಗಳ ಕಾಲದಲ್ಲಿ ಕಟ್ಟಿದ್ರು. ಇದು ಕೂಡ ಆ ದಂಡನಾಯಕ, ಬೈಚ ದಂಡನಾಯಕ ಅಂತ ಅವನಿದು ನಿಲ್ಲಿಸಿರೋದು. ಇದರ ಮೇಲೆ ಶಾಸನಗಳು ಕೂಡ ಇದೆ, ಆದರೆ ಇವತ್ತು ಏರಾಡ್ ಆಗ್ತಾಯಿದೆ. ಇದು ಕೂಡ ನಕ್ಷತ್ರಾಕಾರ ಕಂಬದ ಮೇಲೆ ಶಾಸನ ಬರೆದಿದ್ರು, ಕಾಣುತ್ತೆ ನೋಡಿ ಅಲ್ಲಿ ಲೈನ್ಗಳು ಕಾಣುತ್ತೆ ಅಲ್ಲಿ. ಓಕೆ, ಏನು ಶಾಸನ ಏನು ಹೇಳುತ್ತೆ ಸರ್? ಅಂದರೆ ಇದು ಯಾರ ಕಾಲಘಟ್ಟದಲ್ಲಿ ಆಯಿತು ಅಂತಲ್ಲ? ಓಕೆ, ಕನ್ನಡದಲ್ಲಿ ಇದೆಯಾ? ಹಳೆಗನ್ನಡದಲ್ಲಿ? ವಿಜಯನಗರ ಕಾಲದ ಕನ್ನಡ. ಓಕೆ, ಹಳೆಗನ್ನಡದಲ್ಲಿ ಇಲ್ಲಿದೆ. ಇದು ವಿಜಯನಗರದ ಕಾಲ ಕನ್ನಡ, ಸ್ವಲ್ಪ ಮಾಡಿಫೈಡ್ ಆಗಿದೆ. ವಿಜಯನಗರ ಕಾಲದ ಕನ್ನಡದಲ್ಲಿ ಸ್ಕ್ರಿಪ್ಟನ್ನ ಸ್ವಲ್ಪ ತೆಲುಗು ಶೈಲಿಯಲ್ಲಿ ಬರ್ತಾರೆ. ಕನ್ನಡ ಅಕ್ಷರಗಳನ್ನೇ ತೆಲುಗು ಶೈಲಿಯಲ್ಲಿ ಕಾಣುತ್ತೆ. ಈ ಕಂಬದ ವಿಶೇಷ ಏನಪ್ಪ ಅಂದರೆ ಸುಮ್ಮನೆ ಕೂರಿಸಿರೋದು, ಫಿಕ್ಸ್ ಮಾಡಿಲ್ಲ. ಈ ಕಡೆಯಿಂದ ಆ ಕಡೆ ಕಾಣುತ್ತೆ ನೋಡಿ. ಹೌದು ಸರ್, ಅಷ್ಟು ಸ್ಟ್ರೆಂತ್, ಅಷ್ಟು ಗ್ರಿಪ್ ಇದೆಯಾ ಸರ್? ಕ್ಯಾಲ್ಕುಲೇಷನ್ ಅವ್ರು ಮಾಡಿರೋದು ತುಂಬ ಚೆನ್ನಾಗಿದೆ. ಬೇಸ್ ಅಗಲ ಇದೆ, ಸ್ಕ್ವೇರ್ ಟೈಪ್ ಇದೆ. ಮೇಲೆ ಹೋಗ್ತಾ ಸ್ವಲ್ಪ ಸಣ್ಣ ಮಾಡಿದ್ದಾನೆ, ಪಿರಮಿಡಿಕಲ್ ಶೇಪಲ್ಲಿ. ಇಲ್ಲಿ ಹೆಕ್ಸೋಗನ್ ಮಾಡಿದ್ದಾನೆ, ಅದಕ್ಕೂ ಮೇಲ್ಗಡೆ ಆಕ್ಟೋಗನ್ ಮಾಡಿದ್ದಾನೆ. ಕಲ್ಲಿನ ಕಾರ್ನರ್ನೆಲ್ಲ ಕಟ್ ಮಾಡಿದ್ರಲ್ಲ, ಆದರೆ ವೆಯ್ಟ್ ಸೆಂಟ್ರಲ್ಲಿ ಕಾನ್ಸಂಟ್ರೇಷನ್ ಆಗಿ. ಇಲ್ಲಿ ಎಷ್ಟು ವೆಯ್ಟ್ ಇಷ್ಟೇ ವೆಯ್ಟ್ ಇದ್ರೆ ಇದನ್ನು ಜಾಸ್ತಿ ದಿವಸ ನಿಲ್ಸಕ್ಕೆ ಬರಲ್ಲ. ಇಲ್ಲಿ ವೆಯ್ಟ್ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದ್ದರೆ ಇಟ್ ಸ್ಟ್ಯಾಂಡ್ಸ್. ಸರ್, ಎಷ್ಟು ಗಾಳಿ ಮಳೆ ಬಂದರೂ ಏನೂ ಆಗಲ್ಲ. ಯಾಕಂದರೆ ಗಾಳಿ ಬಂದರೂ ಕೂಡ ಸ್ಪ್ರೆಡ್ ಆಗುತ್ತೆ, ಫೋರ್ಸ್ ಆಗ್ಬೋದು, ಒಂದೇ ಕಡೆ ತಳ್ಳುವಷ್ಟು ಗಾಳಿ ಬರಲ್ಲ. ಈ ಕಂಬ ಅಗಲಾಗಿದ್ದರೆ ಗಾಳಿ ಬಂದಾಗ ಬೀಳೋದು, ಮೇಲೆ ಚೂಪಾಗಿದೆ, ಕೆಳಗಡೆ ಅಗಲಾಗಿ. ಇದಕ್ಕೆ ಸಣ್ಣದ ಉದಾಹರಣೆ, ನಾವು ಹುಡುಗರಿದ್ದಾಗ ಜಾಸ್ತಿ ಚಾಕ್ ಪೀಸ್ ಬಳಸ್ತಾ ಇದ್ರು. ಪೀಸ್ ಆಫ್ ಚಾಕ್ ಇರೋದಲ್ಲ, ಅದನ್ನು ಟೇಬಲ್ ಮೇಲೆ ನಿಲ್ಲಿಸ್ತಾ ಇದ್ರು ಮಾಸ್ಟರ್, ನೋಡಿದ್ರಾ? ಆ ರೀತಿ ಇದು ನಿಲ್ಲಿಸಿರೋದು. ಇಲ್ಲಿ ಈ ಕಡೆ ಮೂಲೆ ಇದೆಯಲ್ಲ, ಲಿಫ್ಟ್ ಆಗಿದೆ. ಇನ್ನು ಈ ಕಡೆ ಬನ್ನಿ, ಕಾಣುತ್ತೆ. ಹೌದು, ಸ್ವಲ್ಪ ಲಿಫ್ಟ್ ಆಗ್ಬಿಟ್ಟು ಸ್ವಲ್ಪ ಲೈಟ್ ಬಿಡಿ ಸರ್. ಹಿಂದೆ ಹುಡುಗರೆಲ್ಲ ಬಂದು ಪೇಪರು, ಖರ್ಚೀಪು ಎಲ್ಲ ತುರ್ಕಿ ನೋಡೋರು. ಈಗ ಬ್ಯಾನ್ ಮಾಡಿದ್ದಾರೆ, ಯಾಕೆಂದರೆ ಟೂರಿಸ್ಟ್ಗಳು ಸುಮ್ಮನೆ ಇರಲ್ಲ, ಕಾಯಿನ ಒಳಗಡೆ ಹಾಕೋದು, ಬಬಲ್ ಗಮ್ ತುರ್ಕೋದು ಎಲ್ಲ ಮಾಡ್ತಾಯಿದ್ದಾರೆ. ಇದು ಆ ರೀತಿ ಲಿಫ್ಟ್ ಆಗೋದಕ್ಕೆ ಕಾರಣ, ಈ ಕಂಬ ನಿಲ್ಲಿಸಿದಾಗ 4 ಮೂಲೆಯಲ್ಲಿ ಕೂತ್ಕೊಂಡಿತ್ತಂತ. ಜಗತ್ತಿಯಿಂದ ಅಲ್ಲಿಗೆ ರ್ಯಾಂಪ್ ಕಟ್ಕೊಂಡು ಮೇಲೆ ಹತ್ತಿ ದೀಪ ಹಚ್ಚಾರಿಂದ. ಆ ರ್ಯಾಂಪ್ ಹಾಕಿದಾಗ ರ್ಯಾಂಪ್ ತಾಕೋದಲ್ಲ, ಚೂರು ಪುಷ್ ಆದಂಗೆ ಆಯಿತು, ಲಿಫ್ಟ್ ಆಗ್ತಾಯಿತ್ತು. ಯಾವಾಗ ಲಿಫ್ಟ್ ಆಗೋಕೆ ಹಿಡಿತೋ ಆಗ ಬ್ಯಾನ್ ಮಾಡಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಪಿಲ್ಲರ್ ಇದೆಯಲ್ಲ ಆ ಕಡೆಗೆ ಚೂರು ಟಿಲ್ಟ್ ಇದೆ. ಹೌದು, ಆ
ಕಿಚನ್ ತೋರಿಸಲ್ಲ ನಾನು. ಕಿಚನ್ ಕಡೆಗೆ ಲೈಟಾಗಿ ಟಿಲ್ಟ್ ಆಗಿದೆ, ಒಂದು 2 ಸೆಂಟಿಮೀಟ್ರ್ ಅಷ್ಟು. ಹೌದು. ಆ ರೀತಿ ಯಾವಾಗ ಲಿಫ್ಟ್ ಆಗಕ್ಕೆ ಹಿಡಿತಾ ಆಗ ಬ್ಯಾನ್ ಮಾಡಿರೋ ಮೇಲೆ ಹತ್ತಕ್ಕೆ ಯಾರನ್ನೂ ಬಿಡೋದು. ಸರ್ ಇದು ಧ್ವಜಸ್ತಂಭ ಅಂತ ಕರಿತೇವೆ. ಇವೆಲ್ಲ ದೇವಸ್ಥಾನಕ್ಕೆ ಲೇಟ್ ಟ್ರೆಡಿಷನ್. ಈ ಧ್ವಜಸ್ತಂಭದ ಜಾಗದಿಂದ ಇಲ್ಲಿವರೆಗೆ ಪಿಲ್ಲರ್ಡ್ ಪೆವಿಲಿಯನ್ ಇತ್ತು ಅಂತ ಹೇಳ್ತಾರೆ. ನಾಗನಾಯಕನ ಮಂಟಪ ಅಂತ ಕರಿತದೆ. ಒಬ್ಬ ಪಾಳೆಗಾರ ನಾಗನಾಯಕನನ್ನು ಕಟ್ಟಿಸಿದ್ದು. ನಿಮಗೇನು ಈ ಗ್ರಾನೈಟ್ ಕಲ್ಲು ಹಾಸಿದಾರಲ್ಲ, ವೈಟ್ ಪೀಡು, ಓಕೆ, ಇಷ್ಟು ಅಗಲದ ಮಂಟಪ ಇತ್ತು ಅಂತ ಹೇಳಿ. ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನನೇ ಕಾಣ್ತಾ ಇರಲಿಲ್ಲ, ಆ ಮಂಟಪ ಮಾತ್ರ ಕಾಣೋದು. ಹಾಗಾಗಿ ಅದನ್ನು ತೆಗೆದಿದ್ದಾರೆ. ಅದಕ್ಕೆ ಉಪಯೋಗಿಸಿದ ಕೆಲವು ಕಲ್ಲು ಕಂಬಗಳನ್ನು ಹಿಂದೆ ಇಟ್ಟಿದ್ದಾರೆ. ಕೆಲವನ್ನ ಈ ಮಂಟಪಗಳನ್ನು ಕಟ್ಟೋಕ್ಕೂ ಬಳಸಿರ್ಬೋದು. ಇದು ಬಲಿಪೀಠ ಅಂತ ಕರೀತಾರೆ. ದೇವರಿಗೆ ಅರ್ಪಣೆ ಮಾಡ್ತಾರಲ್ಲ, ಅರ್ಪಣೆ ಮಾಡಿದ ಅನ್ನದ ಭಾಗವನ್ನು ತಂದು ಇಲ್ಲಿಡ್ತಾರೆ. ನಮ್ಮ ಶರೀರದಲ್ಲೇ ಪಂಚಭೂತಗಳು ಅಂತ ಕರಿತೇವೆ. ಆ ಪಂಚಭೂತಗಳಿಗೆ ಪ್ರಕೃತಿಯಿಂದ ಬಂದಿರೋದು. ಪ್ರಕೃತಿಗೆ ನಾವು ತಿರುಗಿ ಏನಾದ್ರು ಕೊಡಬೇಕು ಅಂತೇಳಿ ಇದರ ಮೇಲೆ ಇಡ್ತಾರೆ. ಅನ್ನದ ಗುರುತಿದೆ. ಕಾರಣ ಅಂದರೆ ಹಕ್ಕಿಗಳು, ಕ್ರಿಮಿಕೀಟಗಳು, ಇರುವೆಗಳೆಲ್ಲ ಆಹಾರ ಹುಡಿಕೊಂಡು ಬರ್ತವೆ. ಅವಕ್ಕೆ ಆಹಾರ ಇಲ್ಲಿ ಸಿಕ್ಕಿದಾಗ ತಿಂದ್ಕೊಂಡು ವಾಪಸ್ ಹೋಗ್ತವೆ, ಒಳಗಡೆಗೆ ಬರಲ್ಲ ಅಂತ. ಅದಕ್ಕೆ ನಮ್ಮಲ್ಲಿ ರಂಗೋಲಿ ಹಾಕೋ ಪದ್ಧತಿ ಕೂಡ ಇದೆಯಲ್ಲ, ಅದಕ್ಕೆ ಅಕ್ಕಿ ಹಿಟ್ಟು ಬೆರೆಸ್ತಾರೆ. ಆ ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಬೆರೆಸಬೇಕು. ಅಂದರೆ ಸಣ್ಣ ಸಣ್ಣ ಕ್ರಿಮಿಗಳಿಗೆ ಹಿಟ್ಟು ಅಲ್ಲಿ ಸಿಕ್ಕಿದ್ದು ತಗೊಂಡು ವಾಪಸ್ ಹೋಗ್ತದೆ. ಪ್ರಮಿಸಸ್ ಒಳಗೆ ಬರಲ್ಲ ಅವು. ಇದು ಸೈಂಟಿಫಿಕ್ ರೀಸನ್. ಸರ್ ಇಲ್ಲಿ ನೋಡ್ತಾ ಇದ್ದೀವಲ್ಲ ಗೋಪುರ, ಇದು 1390 ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಅಂದರೆ ವಿಜಯನಗರದ ಕಾಲದಲ್ಲಿ ಆ್ಯಡ್ ಮಾಡಿರೋದು. ಮೂಲತಃ ಇದಕ್ಕೆ ಸಣ್ಣದ ಒಂದು ಶಿಖರ ಗೋಪುರ ಇತ್ತಂತೆ. ಆ ಗೋಪುರ ಗಂಗಸಲಾರ್ ಅಂತೇಳಿ ಬಹಮನಿ ಸುಲ್ತಾನರೊಬ್ಬ ದಂಡನಾಯಕ ಹಾಳು ಮಾಡಿದ ಅದನ್ನು ಈ ಗುಂಡಪ್ಪ ದಂಡನಾಯಕನ ಇದನ್ನು ನಿರ್ಮಾಣ ಮಾಡಿಸಿ ಈ ದೇವಸ್ಥಾನದ ಅಂಗರಂಗ ಪೂಜೆ ಮಾಡೋಕ್ಕೆ ದತ್ತಿ ಕೊಟ್ಟಿದ್ದು ಅವನ ಕಾಲದಲ್ಲಿ ಅಂತ ಹೇಳ್ತಾರೆ. ಇದಕ್ಕೆ ಗೋಪುರ ಅಂತ ಕರಿತೇವೆ. ದೂರದಿಂದ ನೋಡಿದಾಗ ಹಸುವಿನ ಮುಖದ ರೀತಿ ಕಾಣ್ತದೆ. ಅದರ ಮುಂದೆ ಒಳಗಡೆ ಹೋಗ್ತೀವಿ ನಾವು ಅಂತೇಳಿ. ಪುರ ಅಂದರೆ ಫಾರ್ವರ್ಡಿಂಗ್ ಅಂತ, ಅದು ಅರ್ಥ ಆಗ್ತದೆ. ಅಥವಾ ಟೌನ್ಶಿಪ್ ಅಂತಲೂ ಆಗುತ್ತೆ. ಯಾವ ಊರಲ್ಲಿ ಹೆಚ್ಚು ಹಸು ಕರುಗಳಿರುತ್ತೋ ಅಲ್ಲಿ ಎಲ್ಲವೂ ಸಮೃದ್ಧಿಯಾಗಿರುತ್ತೆ. ಸಿಂಬಲ್ ಆಫ್ ಫರ್ಟಿಲಿಟಿ ಅಂತ ಕರಿತೀವಲ್ಲ. ಏಕೆಂದರೆ ಭಾರತ ಬಂದು ವ್ಯವಸಾಯ ಪ್ರಧಾನ ದೇಶ. ವ್ಯವಸಾಯ ಬಿಟ್ಟು ಇಲ್ಲಿ ಬೇರೆ ಏನೂ ಇಲ್ಲ. ವ್ಯವಸಾಯಕ್ಕೆ ನಮಗೆ ಪ್ರಾಣಿಯ ಸಂಖ್ಯೆ ಬೇಕು. ಗೊಬ್ಬರಕ್ಕೆ ಸಗಣಿಗೆ ಹಸು ಬೇಕೇ ಬೇಕು. ಉಳುಮೆ ಮಾಡಲಿಕ್ಕೆ ಎತ್ತು ಬೇಕು. ಉತ್ತಿದ್ದು ಬಿತ್ತಿದ್ದನ್ನು ತಗೊಂಡು ಹೋಗೋಕ್ಕೆ ಎತ್ತಿನ ಗಾಡಿಗೆ ಮತ್ತೆ ಎತ್ತು ಬೇಕು. ಇವೆಲ್ಲ ಹಂಗಾಗಿ ಡಿಪೆಂಡ್ ಆಗಿದೆ. ಸೋರ್ಸ್ ಆಫ್ ಎನರ್ಜಿ. ಹಾಗಾಗಿಯೇ ಸಾಮಾನ್ಯ ವ್ಯವಸಾಯ ಪ್ರಧಾನವಾದಿಗೆ ಶಿವನನ್ನು ಪೂಜೆ ಮಾಡೋದು ಜಾಸ್ತಿ. ಶಿವನ ವಾಹನ ನಂದಿ. ಅದಕ್ಕೆ ಹಳೆ ಬಿಡ್ಕೋದಾಗ ಅದನ್ನು ಹೇಳ್ತಾನೆ. ಇಲ್ಲಿ ವಿಷ್ಣುವಿನ ವಾಹನ ಗರುಡ ಕೊಟ್ಟಿದ್ದಾರೆ. ವಿಷ್ಣು ಬಂದು ನಮ್ಮೆಲ್ಲರ ರಕ್ಷಕ. ಅವನು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ. ಹಿ ಹ್ಯಾವ್ ಟು ಅಟೆಂಡ್ ದಿಸ್ ಇನ್ ಎ ರ್ಯಾಪಿಡ್ ಸ್ಪೀಡ್. ನಾವು ಕರೆದ ಕೂಡಲೇ ಬರಬೇಕು ಪ್ರೊಟೆಕ್ಟ್ ಮಾಡೋಣ. ಅದಕ್ಕೆ ಅವನಿಗೆ ವಾಹನ ಗರುಡ ಕೊಟ್ಟಿದ್ದಾರೆ. ಯಾವುದೇ ಪಕ್ಷಿಯನ್ನು ನೋಡಿ ತಗ್ಗಿ ಇಳಿಯುವಾಗ ನಿಧಾನಾಗಿ ಈ ರೀತಿ ಇಳಿತವೆ. ಗರುಡ ಇದೆಯಲ್ಲ, ಎಷ್ಟೇ ಹೈಟಲ್ಲಿದ್ದರೂ ವರ್ಟಿಕಲ್ ಲ್ಯಾಂಡ್ ಆಗುತ್ತೆ. ಆನ್ ದ ಸ್ಪಾಟ್ ಇಟ್ ಲ್ಯಾಂಡ್ಸ್. ನಾವು ಇಲ್ಲಿ ನಿಂತ್ಕೊಂಡು ಕರೆದ್ರೆ ಇಲ್ಲೇ ಬರಬೇಕು ಅವನು. ಅದಕ್ಕೆ ಗರುಡನ ನಾವು ವಾಹನ ಮಾಡಿ. ಓಕೆ ಸರ್, ಅಲ್ಲಿ ನೋಡ್ತಾ ಇದ್ದೀವಲ್ಲ, ಅದು ಯಾವ ಕಲ್ಲಿಂದ? ಅಂದರೆ ಇದಕ್ಕೆಲ್ಲ ಪೇಂಟಿಂಗ್ ಮಾಡಿಲ್ಲ, ಅದಕ್ಕೆಲ್ಲ ಬಣ್ಣ ಹೊಡೆದಿದ್ದೀರಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಅದು ಕಲ್ಲಿಂದ ತಾನೇ? ಅದು ಕಲ್ಲಲ್ಲ, ಗಾರೆಗಚ್ಚು. ವಿಜಯನಗರ ಕಾಲದಲ್ಲಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಾ ಬಂದರು. ಬಾಗಿಲನ್ನ ವಾಡೋದವರೆಗೆ ಕಲ್ಲನ್ನು ಬಳಸ್ತಾರೆ. ಅದ್ರ ಮೇಲಕ್ಕೆ ಹೈಟ್ ಏರಿಸ್ಬೇಕಲ್ಲ, ಅದಕ್ಕೆ ಗಾರೆಗಚ್ಚುಗಳನ್ನು, ಇಟ್ಟಿಗೆಗಳನ್ನು ಬಳಸ್ತಾರೆ. ವಿಜಯನಗರ ಸಾಮ್ರಾಜ್ಯದವರು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯಿಂದ ಇನ್ಫ್ಲೂಯೆನ್ಸ್ ಆದ್ರ? ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಯಾಕೆಂದ್ರೆ ಅವರು ಬಳಸಿದ ಕಲ್ಲುಗಳು ಗ್ರಾನೈಟ್ ಅಲ್ವಾ, ಇಷ್ಟು ಸೂಕ್ಷ್ಮದ ಕೆತ್ತನೆ ಅಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಆ ಭಾಗದಲ್ಲಿ ಸಿಗುವಂಥ ಕಲ್ಲುಗಳಿಂದ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ರಾಜರು ಎಲ್ಲೇ ದೇವಸ್ಥಾನ ಕಟ್ಟಿದ್ರು ಕೂಡ ಸ್ಥಳದಲ್ಲಿ ಸಿಕ್ಕಂಥ ಮೆಟೀರಿಯಲ್ನ ಜಾಸ್ತಿ ಬಳಸ್ತಾ ಇದ್ರು. ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಬಜಾರ್ಟ್ ಜಾಸ್ತಿ ಬಳಸಿದ್ದಾರೆ. ಐಹೊಳೆ ಪಟ್ಟದಕಲ್ಲಲ್ಲಿ ಸ್ಯಾಂಡ್ ಸ್ಟೋನ್ ಜಾಸ್ತಿ ಬಳಸಿದ್ದಾರೆ. ಅಲ್ಲಿ ಅದು ಸಿಗುತ್ತೆ. ಹಾಗಾಗಿ ಆ ಕಲ್ಲು ಬಳಸ್ತಾರೆ. ಯಾಕೆ ಟ್ರಾನ್ಸ್ಪೋರ್ಟೇಷನ್ ಮೇಜರ್ ಪ್ರಾಬ್ಲಮ್ ಆ ಕಾಲದಲ್ಲಿ. ಹಾಗಾಗಿ ಲೋಕಲ್ ಮೆಟೀರಿಯಲ್ನ ಅವರು ಬಳಸಿದ್ದಾರೆ. ಇಲ್ಲಿ ಜನಗಳ ಕಥೆ ಹೇಳ್ತಾರೆ. ಇಲ್ಲಿ ಕೂಡ ಇದನ್ನು ತುರುವೇಕೆರೆಯಿಂದ ತಂದರು ಅಂತ ಕಲ್ಲುಗಳನ್ನ. ಹಾಂ, ತುರುವೇಕೆರೆ ಎಲ್ಲಿದೆ? ಈ ಊರಲ್ಲಿದೆ. ಹೌದು. ಅಲ್ಲಿಂದ ಇಲ್ಲಿಗೆ ಆ ಕಾಲದಲ್ಲಿ ಒಂದು ಕಲ್ಲು ಇಲ್ಲಿಗೆ ಬರೋದಕ್ಕೆ ಕಡೆ ಪಕ್ಷ 1 ವರ್ಷ ಬೇಕಾಗುತ್ತೆ. ಅದು ಸಾಧ್ಯ ಇಲ್ಲ. ಇಲ್ಲಿ ಸ್ಥಳದಲ್ಲಿ ಸಿಕ್ಕದ ಕಲ್ಲುಗಳನ್ನೇ ತುರುವೇಕೆರೆ ಕಲ್ಲಲ್ಲಿ ಈ ಥರ ಕಲ್ಲು ಸಿಗುತ್ತೆ. ಈಗಲೂ ಇಲ್ಲ ಅಂತಲ್ಲ, ಆ ಥರ ಕಲ್ಲು ಸಿಗುತ್ತೆ. ಅಲ್ಲಿ ಹಾಸಿದಾರಲ್ಲ, ಇದಕ್ಕಿಂತ ಲಿಟ್ಲ್ ಬಿಟ್ಟು ಹಾರ್ಡ್. ಅದು ಬಳಪದ ಕಲ್ಲಲ್ಲಿ ಬೇರೆ ಕ್ವಾಲಿಟಿ.
ಇಲ್ಲಿ ಮೇಲ್ಗಡೆ ಅಂತಸ್ತುಗಳನ್ನು ಮಾಡ್ತಾ ಇದ್ದಾರೆ. ಮೇಲ್ಗಡೆ ಲಾಸ್ಟ್ ಕಿಟಕಿ ಇದೆಯಲ್ಲ, ಇಟ್ ಇಸ್ ಫಾರ್ ವಾಚ್ ಆ್ಯಂಡ್ ವಾರ್ಡ್. ಓ ಅಲ್ಲಿ ಕೂತ ವ್ಯಕ್ತಿಗೆ ನಾವು ಕಾಣ್ತೀವಿ, ದೂರದ್ದು ಕಾಣುತ್ತೆ, ನಮಗೆ ಅವನು ಕಾಣಲ್ಲ. ಹಾಗಾಗಿ ವಿಜಯನಗರ ಕಾಲದಲ್ಲಿ ಈ ಗೋಪುರಗಳನ್ನ ದೇವಸ್ಥಾನಕ್ಕೆ ಸೇರಿಸ್ಲಿಕ್ಕೆ ಕೊಟ್ಟಿದ್ದ ಕಾರಣ ಟು ಪ್ರೊಟೆಕ್ಟ್ ಇಟ್ ಹೇಳ್ತೇನೆ. ಉಳಿದ ಕೊಠಡಿಗಳಿದೆಯಲ್ಲ, ಅಲ್ಲಿ ಸಣ್ಣ ಸಣ್ಣ ಸೈನಿಕರ ತುಕಡಿಗಳನ್ನು ಇಡ್ತಾಯಿದ್ರು ಫಾರ್ ಎಮರ್ಜೆನ್ಸಿ ಅಟ್ಯಾಕ್. ಯಾರು ಅಲ್ಲಿ ಬರ್ತಾರೆ ಅಂತ ಗೊತ್ತಾಗ್ತದೆ, ಬಾಗಿಲು ಹಾಕಿಬಿಟ್ಟು ಅವ್ರನ್ನ ಅಲರ್ಟ್ ಆಗಿರೋ ಕೇಳ್ತಾರೆ. ಇದು ರಕ್ಷಣಾ ವ್ಯವಸ್ಥೆಗೆ ಮಾಡಿದ್ದು. ನಂತರದಲ್ಲಿ ಬಹುಶಃ ಈ ದೇವಸ್ಥಾನಗಳಿಗೆ ಉಂಬಳಿ ದಾನಗಳು ಕೊಡ್ತಾ ಇದ್ರಲ್ಲ, ಆ ಜಮೀನಲ್ಲಿ ಬಂದಂಥ ಉತ್ಪಾದನೆಗಳನ್ನು ಶೇಖರಣೆ ಮಾಡೋದು ಕೂಡ ಉಪಯೋಗ. ಒಳಗಡೆ ಸ್ಟೋರೇಜ್ ಎಲ್ಲ ಇದೆ, ಸ್ಟೋರೇಜ್ ಇದ್ದಾಗಿದೆ, ಬಟ್ ಸ್ಟೋರ್ ಮಾಡಿದ ಜ್ಞಾಪಕ ನಮಗಂತೂ ಇಲ್ಲ. ಓಕೆ, ಇದ್ರ ಕಾರಣಗಳಿರ್ಬೋದು. ಇದನ್ನ ಗೋಪುರ ಅಂತ ಕರೀತಾರೆ. ಅಂದ್ರೆ ಇವಾಗಲೂ ಮೇಲಕ್ಕೆ ಹೋಗೋ ವ್ಯವಸ್ಥೆ ಮೇಲೆ ಹತ್ತಕ್ಕೆ ಮೆಟ್ಲಿದೆ. ಓಕೆ, ಜೊತೆಗೆ ನಮ್ಮ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರದಲ್ಲಿ ಮಕ್ಕಳ ಜನನ ಆಗುತ್ತಲ್ಲ, ನಾಮಕರಣಕ್ಕೆ ಮುಂಚೆ ಮಗುವನ್ನು ಹಸುವಿನ ಕಾಲಡಿಯಲ್ಲಿ ನುಸಿ ತರ್ತಾ ಇದ್ರು. ಹೌದು, ಹಳ್ಳಿಗಳಿಗೆ ಈ ಕೆಲವು ಕಡೆ ಇವತ್ತು ಇದೆ. ಅದನ್ನು ಗೋಗರ್ಭ ಪ್ರವೇಶ ಅಂತ ಕರೀತಾರೆ. ಈ ನಾಟಿ ಹಸುಗಳಿರುತ್ತಲ್ಲ, ಅದರಲ್ಲಿ ವೈದ್ಯಕೀಯ ಗುಣಗಳು ಜಾಸ್ತಿ ಇರುತ್ತೆ, ಆ್ಯಂಟಿಸೆಪ್ಟಿಕ್ ಅಂಶಗಳು ತುಂಬ ಇರುತ್ತೆ ಅದರೊಳಗೆ. ಹಾಗಾಗಿ ನಮ್ಮಲ್ಲಿ ಇವತ್ತು ವಿಶೇಷ ಪೂಜೆಗಳನ್ನು ಮಾಡ್ಬೇಕಾದ್ರೆ ಹಸುವಿನ ಗಂಜಲ, ಹಾಲು, ಮೊಸರು, ಪಂಚಗವ್ಯ ಮಾಡ್ಕೊಂಡು ಕುಡಿತೇವೆ ಟು ಎನ್ರಿಚ್ ಅವರ್ ಇಮ್ಯುನಿಟಿ ಅಂತ. ಆಮೇಲೆ ತಗೊಳ್ಳಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.